ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಅತ್ಯಂತ ನಾಟಕೀಯ ಬೆಳವಣಿಗೆಗಳಿಂದ ಕೂಡಿದೆ. ಈ ಕಡೆ ಕಾಮತ್ ಅವರು ಬಿಸ್ನೆಸ್ನಲ್ಲಿ ಕೋಟಿಗಟ್ಟಲೆ ನಷ್ಟ ಉಂಟಾಗಿರುವುದಕ್ಕೆ ಷೇರುದಾರರು ಮನೆಯಲ್ಲಿ ಬಂದು ಗಲಾಟೆ ಮಾಡ್ತಾರೆ. ತಾಂಡವ್ನ ಬಂಧನದಿಂದ ಕಂಪನಿಯ ಘನತೆಗೆ ಧಕ್ಕೆ ಬಂದಿದೆ ಎಂದು ಎಲ್ಲರೂ ಭಾಗ್ಯಳನ್ನು ದೂಷಿಸುತ್ತಾರೆ. ಹಾಗೆ ಮೀನಾಕ್ಷಿ ಕೂಡ ಇದನ್ನೇ ನೆಪ ಮಾಡಿಕೊಂಡು ಭಾಗ್ಯಳೇ ಈ ಎಲ್ಲ ಅವಾಂತರಕ್ಕೆ ಕಾರಣ, ಅವಳು ಮೊದಲೇ ಪ್ಲ್ಯಾನ್ ಮಾಡಿ ತಾಂಡವ್ನನ್ನು ಜೈಲಿಗೆ ಕಳಿಸಿ ಆ ದಿನ ಮದುವೆಯಾಗಿದ್ದಾಳೆ ಎಂದು ಬಾಯಿಗೆ ಬಂದಂತೆ ಬೈತಾಳೆ. ಈ ಕಡೆ ಭಾಗ್ಯ ಕಣ್ಣೀರು ಹಾಕುತ್ತಾ ಕ್ಷಮೆ ಕೇಳಲು ಕೈ ಮುಗಿಯುವಾಗ ಆದಿ ಅವಳ ಕೈ ತಡೆದು ಭಾಗ್ಯಳ ಪರವಾಗಿ ನಿಲ್ತಾನೆ. ಬಿಸ್ನೆಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ. ಭಾಗ್ಯಳಿಗೆ ಇರುವ ನಾಲೆಡ್ಜ್ ನಿಮ್ಯಾರಿಗೂ ಇಲ್ಲ. ಇನ್ಮುಂದೆ ಈ ಕಂಪನಿಗೆ ನಾನು ಮಾತ್ರವಲ್ಲ, ಭಾಗ್ಯ ಕೂಡ CEO ಆಗಿರುತ್ತಾಳೆ ಎಂದು ಆದಿ ಘೋಷಿಸಿದಾಗ ಕನ್ನಿಕಾ ಮತ್ತು ಮೀನಾಕ್ಷಿಗೆ ದೊಡ್ಡ ಶಾಕ್ ಆಗುತ್ತದೆ. ಆದಿ ಭಾಗ್ಯಳಿಗೆ ಧೈರ್ಯ ತುಂಬಿ, ನನ್ನ ಜೀವನ ಸಂಗಾತಿಯಾಗಿ ನೀನು ಬಂದಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಹೇಳ್ತಾನೆ. ನಂತರ ಕಾಮತ್ ಅವರು ಮದುಮಕ್ಕಳನ್ನು ಮನೆ ತುಂಬಿಸಿಕೊಳ್ಳಲು ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸುತ್ತಾರೆ. ಈ ಕಡೆ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದ ವೇಳೆ ಪೂಜಾ ಕಿಶನ್ ಸಂಭ್ರಮದಿಂದ ಇರುತ್ತಾರೆ. ಭಾಗ್ಯ ಹೊಸ್ತಿಲು ತುಳಿದು ಬರುವಾಗ ಕಾಲು ಜಾರಿ ಬೀಳಲು ಹೋಗ್ತಾಳೆ. ಇದನ್ನು ಕಂಡ ಅಕ್ಷತಾ ಎನ್ನುವವರು ಅಪಶಕುನ ಎಂದು ಕೂಗಾಡ್ತಾರೆ. ಆದಿ ತಕ್ಷಣ ಭಾಗ್ಯಳನ್ನು ಹಿಡಿದು ಬೀಳದಂತೆ ಕಾಪಾಡ್ತಾನೆ. ಕಾಮತ್ ಅವರು ತನ್ನ ಪತ್ನಿಯ ಆಸೆಯಂತೆ ಆಕೆಗೆ ಬೆಲೆ ಬಾಳುವ ಸೀರೆಯನ್ನು ಭಾಗ್ಯಳಿಗೆ ನೀಡಿ ನಾಳೆ ಪೂಜೆಗೆ ಇದನ್ನೇ ಉಟ್ಟುಕೊಮ್ಮ ಅಂತ ಹೇಳಿ ಹರಿಸ್ತಾರೆ. ಆ ಸೀರೆಯನ್ನು ಕಂಡು ಮೀನಾಕ್ಷಿ ಕನ್ನಿಕಾ ಹೊಟ್ಟೆ ಕಿಚ್ಚಿನಿಂದ ಉರಿಯುತ್ತಾರೆ. ಈ ಕಡೆ ಕನ್ನಿಕಾ ಭಾಗ್ಯಳನ್ನು ಅವಮಾನಿಸಲು ಹೊಸ ಸಂಚು ಹೂಡುತ್ತಾಳೆ. ಫೋನಲ್ಲಿ ಮಾತನಾಡುತ್ತಾ ನಾಟಕವಾಡಿ ಭಾಗ್ಯ ಹಿಡಿದಿದ್ದ ಸೀರೆಯ ಮೇಲೆ ಜ್ಯೂಸ್ ಚೆಲ್ತಾಳೆ. ಆದಿ ಕನ್ನಿಕಾಳನ್ನು ಬೈತಾನೆ. ಆದರೆ ಕನ್ನಿಕಾ ಗೊತ್ತಿಲ್ಲದೆ ಆಯಿತು ಎಂದು ತಪ್ಪಿಸಿಕೊಳ್ತಾಳೆ. ಪೂಜಾ ಆ ಸೀರೆಯನ್ನು ಡ್ರೈ ಕ್ಲೀನಿಂಗ್ ಮಾಡಿಸಲು ಕೆಲಸದವಳ ವಾರಿಜಾ ಬಳಿ ನೀಡ್ತಾಳೆ. ಆದರೆ ಅಡುಗೆ ಮನೆಗೆ ಹೋದ ಕನ್ನಿಕಾ ವಾರಿಜಾಳನ್ನು ಬೇರೆ ಕೆಲಸಕ್ಕೆ ಕಳುಹಿಸಿ ಆ ಸೀರೆಯನ್ನು ತನ್ನ ವಶಕ್ಕೆ ಪಡೆಯುತ್ತಾಳೆ. ಭಾಗ್ಯ, ನೀನು ಈ ಮನೆಗೆ ಸೊಸೆಯಾಗುವ ಯೋಗ್ಯತೆಯೇ ಇಲ್ಲ, ನನ್ನ ಅತ್ತೆಯ ಸೀರೆ ಮುಟ್ಟುವ ಯೋಗ್ಯತೆಯೂ ಇಲ್ಲ. ದ್ವೇಷದಿಂದ ಗ್ಯಾಸ್ ಸ್ಟವ್ ಹಚ್ಚಿ ಆ ಬೆಲೆ ಬಾಳುವ ಸೀರೆಯನ್ನು ಸುಟ್ಟು ಹಾಕ್ತಾಳೆ. ನಾಳೆ ಪೂಜೆಯ ಹೊತ್ತಿಗೆ ಭಾಗ್ಯ ಈ ಸಂಚಿನಿಂದ ಹೇಗೆ ಪಾರಾಗ್ತಾಳೆ ಎಂಬುದು ಮುಂದಿನ ಕುತೂಹಲಕಾರಿಯಾಗಿದೆ. ಮುಂದೆ ಸೀರಿಯಲಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿಯ ವಿಡಿಯೋ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸಿ. ಹಾಗೆ ನಿಮಗೆ ಯಾವ ಕತೆ ತುಂಬ ಇಷ್ಟ ಅಂತ ಹೇಳಿದ್ರೆ ಅದ್ರ ಅಪ್ಡೇಟ್ ಆಗ್ತೀನಿ. ಧನ್ಯವಾದಗಳು.